ಸ್ಟಾರ್ಟಿಂಗ್ ಅಲ್ಲಿ ಜಾಕ್ ಅನ್ನೋನನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂತೀವಿ. ಇವನಿಗೆ ಇನ್ಸಾಮ್ನಿಯಾ ಅಂದ್ರೆ ಇದೊಂಥರ ಮೆಂಟಲ್ ಡಿಸಾರ್ಡರ್. ಇವನಿಂದ ಕರೆಕ್ಟ್ ಆಗಿ ನಿದ್ದೆನೆ ಮಾಡಕ್ ಆಗ್ತಾ ಇರಲ್ಲ. ಅದಕ್ಕೆ ಡಾಕ್ಟರ್ ಅನ್ನ ನೋಡಿ, ಡಾಕ್ಟರ್ ನಿದ್ದೆ ಇಲ್ಲದೆ ಸತ್ತೋಗ್ಬಿಡ್ತೀನಂತ ಭಯ ಆಗ್ತಾ ಇದೆ. ಅದಕ್ಕೆ ಡಾಕ್ಟರ್ ಚೆನ್ನಾಗಿ ನಿದ್ದೆ ಮಾಡು, ಇದೇನು ಅಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲ, ಇದರಿಂದ ನಿನ್ ಸಾಯಲ್ಲ ಅಂತ ಹೇಳ್ತಾರೆ. ಅಕಸ್ಮಾತ್ ಇದೇ ದೊಡ್ಡ ಕಷ್ಟ ಅಂತ ಅನ್ಸ್ತಾ ಇದ್ರೆ ದಯವಿಟ್ಟು ಹೋಗಿ ಕ್ಯಾನ್ಸರ್ ಪೇಷಂಟ್ ಅನ್ನ ನೋಡು, ಆವಾಗ ನಿಂಗೆ ನಿಜವಾದ ಕಷ್ಟ ಅಂದ್ರೆ ಏನಂತ ಗೊತ್ತಾಗುತ್ತೆ ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಜಾಕ್ ನಿದ್ದೆ ಮಾಡೋದಕ್ಕೆ ಎಲ್ಲವನ್ನ ಟ್ರೈ ಮಾಡ್ತಾನೆ, ಆದ್ರೆ ನಿದ್ದೆ ಬರಲ್ಲ. ಡಾಕ್ಟರ್ ಸಜೆಷನ್ ಮೇರೆಗೆ ಕ್ಯಾನ್ಸರ್ ಬಂದಿರೋ ಜನರನ್ನ ಮೀಟ್ ಮಾಡಕ್ ಹೋಗ್ತಾನೆ. ಅಲ್ಲಿ ಬಾಬ್ ಅನ್ನೋ ಒಬ್ಬ ಬಾಡಿ ಬಿಲ್ಡರ್ ನ ಮೀಟ್ ಮಾಡ್ತಾನೆ. ಅವನಿಗೆ ಏನಾಗಿರುತ್ತಂದ್ರೆ ಬಾಡಿ ಬಿಲ್ಡ್ ಮಾಡಕ್ಕೆ ಈ ಡ್ರಗ್ಸ್ ತಗೊಂಡು ಓವರ್ ಡೋಸ್ ಆಗಿ ಆಸ್ಟ್ರೋಜನ್ ಜಾಸ್ತಿ ಆಗಿರುತ್ತೆ. ಇದರಿಂದ ಅವನಿಗೆ ಬ್ರೆಸ್ಟ್ ಬಂದಿರುತ್ತೆ. ಅವನ ರೆಸ್ಲಿಂಗ್ ಬಾಡಿ ಅನ್ನೋದು ಒಂದು ವುಮೆನ್ ಬಾಡಿಯಾಗಿ ಕನ್ವರ್ಟ್ ಆಗಿರುತ್ತೆ. ಈ ರೀತಿ ಎಲ್ಲಾ ಕ್ಯಾನ್ಸರ್ ಪೇಷಂಟ್ಸ್ ಅವರ ಮನಸ್ಸಿನ ಮಾತನ್ನ ಹೇಳಿ ಶೇರ್ ಮಾಡ್ಕೊಂಡು ಲಾಸ್ಟಿಗೆ ಒಬ್ರಿಗೊಬ್ರು ಹಗ್ ಮಾಡ್ಕೊಂತಾರೆ. ಆವಾಗ ಬಾಬ್ ಬಂದು ಅವನನ್ನ ಹಗ್ ಮಾಡ್ಕೊಂಡು ಅಳೋದಿಕ್ಕೆ ಹೇಳ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಅವನಿಗೆ ವಿಚಿತ್ರ ಅಂತ ಅನ್ಸುತ್ತೆ, ಆದ್ರೆ ಯಾವಾಗ ಅವನು ಮನ್ಸ್ ಬಿಟ್ಟು ಅಳ್ತಾನೋ ಅವನಿಗೆ ಬೇಕಾಗಿದ್ದು ಆವಾಗ ಸಿಗುತ್ತೆ. ಮನೆ ಹೋದ ತಕ್ಷಣ ಮಲಗ್ತಾನೆ. ಈಗ ಸುಮಾರು ವರ್ಷದ ನಂತರ ಸಣ್ಣ ಮಗು ರೀತಿ ನಿದ್ದೆ ಮಾಡ್ತಾನೆ. ಇದು ಅವನಿಗೆ ಅಡಿಕ್ಷನ್ ಆಗ್ಬಿಡುತ್ತೆ. ಡೈಲಿ ಅಲ್ಲಿಗೆ ಹೋಗ್ತಾನೆ. ಎಲ್ಲೆಲ್ಲಿ ಈ ರೀತಿ ಕ್ಯಾನ್ಸರ್ ಪೇಷಂಟ್ ಇರ್ತಾರೋ ಅಲ್ಲಿಗೆಲ್ಲ ಹೋಗಿ ಅವನ ಮನಸ್ಸನ್ನ ಹಗೂರ ಮಾಡ್ಕೊಂಡು ಮನೆಗ್ ಬಂದು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ. ಈ ರೀತಿ ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ ಒಂದಿನ ಏನಾಗತ್ತಂದ್ರೆ ಮಾರ್ಲಾ ಅನ್ನೋ ಒಂದು ಹುಡುಗಿ ಆ ಜಾಗಕ್ಕೆ ಬರ್ತಾಳೆ. ಅವಳಿಗೇನು ಕ್ಯಾನ್ಸರ್ ಇಲ್ಲ. ಅವಳನ್ನ ನೋಡಿದ ಕೂಡ ಇವನಿಗೆ ಒಂಥರ ಇರಿಟೇಷನ್. ಆಕ್ಚುಲಿ ಇವನು ಕೂಡ ಇಲ್ಲಿ ಬರ್ಬೇಕಂದ್ರೆ ಕ್ಯಾನ್ಸರ್ ಪೇಷಂಟ್ ಆಗಿರ್ಬೇಕಿತ್ತು. ಇವನಿಗೆ ಏನೂ ಆಗಿಲ್ಲ, ಹ್ಯಾಪಿನೆಸ್ಗೋಸ್ಕರ ಇಲ್ಲಿ ಬಂದಿರ್ತಾನೆ. ಬಟ್ ಇವಳು ಬಂದ್ಮೇಲೆ ಆ ಹ್ಯಾಪಿನೆಸ್ ಸಿಗ್ತಾ ಇರಲ್ಲ. ಆ ಗ್ರೂಪ್ ಅಲ್ಲಿ ಇವಳನ್ನ ನೋಡಿದ್ಕೂಳೆ ಮನ್ಸಿಂದ ಅಳಕ್ ಆಗ್ತಾ ಇಲ್ಲ, ಕಣ್ಣಲ್ಲಿ ಕಣ್ಣೀರ್ ಬರೋದೇ ಇಲ್ಲ. ಅವನಿಗೆ ಮತ್ತೆ ನಿದ್ದೆನೆ ಬರಲ್ಲ. ಇವನಿಗೆ ಕ್ಯಾನ್ಸರ್ ಇಲ್ಲ. ಈಗ ಈ ಮಾರ್ಲಾ ಅನ್ನೋಳು ಇವನಿಗೆ ಕ್ಯಾನ್ಸರ್ ರೀತಿ. ಇದನ್ನ ಅವಳ ಹತ್ರ ಮಾತಾಡ್ಲೇಬೇಕು ಅಂತ ಹೇಳಿ ಅವಳನ್ನ ಕರೆದು, ನಿಂಗೆ ಕ್ಯಾನ್ಸರ್ ಇಲ್ಲ ಅಂತ ಗೊತ್ತು, ನೀನು ಕೂಡ ನನ್ ರೀತಿನೇ ಬರ್ತಾ ಇದೀಯಾ, ದಯವಿಟ್ಟು ಇಲ್ಲಿ ಬರ್ಬೇಡ ಅಂತ ಧಮ್ಕಿ ಹಾಕ್ತಾನೆ. ಅದಕ್ಕೆ ಅವಳು, ನಂಗೇನಾದ್ರೂ ನೀ ಮಾಡಿದ್ರೆ ಎಲ್ರ ಹತ್ರ ನೀನು ಕೂಡ ನನ್ ರೀತಿ ಅಂತ ಹೇಳ್ತೀನಿ ಅಂತ ಇವಳು ಕೂಡ ಧಮ್ಕಿ ಹಾಕ್ತಾಳೆ. ಅದ್ರ ನಂತರ ಸುಮಾರು ದಿನ ಇವರಿಬ್ರು ಭೇಟಿ ಆಗಲ್ಲ. ಎಲ್ಲ ಚೆನ್ನಾಗ್ ಹೋಗ್ತಾ ಇತ್ತು. ಮಾರ್ಲಾ ದಿಸೆಯಿಂದ ಮತ್ತೆ ಇವನಿಗೆ ನಿದ್ದೆನೆ ಬರ್ತಾ ಇಲ್ಲ. ಜಾಕ್ ಅನ್ನೋನು ಒಂದು ಕಾರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಜಾಬು ಕಾರಿಂದ ಲಾಸ್ ಆಗಿರುತ್ತಲ್ಲ ಅದನ್ನ ಕಮ್ಮಿ ಮಾಡೋದು. ಅಂದ್ರೆ ಅವ್ರ ಕಂಪನಿ 1 ಮಿಲಿಯನ್ ಕಾರನ್ನ ಪ್ರೊಡ್ಯೂಸ್ ಮಾಡಿದ್ರೆ ಎಲ್ಲವೂ ಕೂಡ ಸರಿಯಾಗಿ ಇರಲ್ಲ. ಕೆಲವು ಕಾರ್ಸ್ ಅಲ್ಲಿ ಫಾಲ್ಟ್ ಇರುತ್ತೆ. ಇದರಿಂದ ಆಕ್ಸಿಡೆಂಟ್ ಆಗಿ ಕೆಲವು ಜನ ಸಾಯ್ತಾರೆ. ಇವನೊಂದು ಫಾರ್ಮುಲಾವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಅದೇನಂದ್ರೆ ಆ ವರ್ಷದಲ್ಲಿ ಆ ಮಾಡೆಲ್ ಅಲ್ಲಿ ಎಷ್ಟು ಕಾರು ಪ್ರೊಡ್ಯೂಸ್ ಆಯ್ತು, ಅದರಿಂದ ಎಷ್ಟು ಜನರಿಗೆ ಆಕ್ಸಿಡೆಂಟ್ ಆಗಿದೆ, ಆ ಕಂಪನಿ ಲಾಭದಲ್ಲಿ ಆ ಫ್ಯಾಮಿಲಿಗೆ ಎಷ್ಟು ಕೊಡ್ಬೇಕು ಅಂತ ಯೋಚನೆ ಮಾಡಿ ಕೆಲಸ ಮಾಡ್ತಾ ಇರ್ತಾನೆ. ಒಂದ್ ವೇಳೆ ಕಂಪನಿ ಫಾಲ್ಟ್ ಇಂದ ಒಂದು ಜೀವ ಹಾನಿಯಾಗಿದೆ ಅಂದ್ರೆ ಆ ಫ್ಯಾಮಿಲಿಗೆ ಕೊಡೋ ದುಡ್ಡಿದೆಯಲ್ಲ ಅದು ಅವರ ಲಾಭವನ್ನ ಟಚ್ ಮಾಡ್ತಾ ಇದ್ರೆ ಇವನು ಕಾಂಪನ್ಸೇಷನ್ ಏನೋ ಒಂದು ಸುಳ್ಳು ಹೇಳಿ ಅದು ಹೋಗದೆ ಇರೋ ಹಾಗೆ ನೋಡ್ಕೋಬೇಕು. ಇವನಿಗೆ ಜನರ ಲೈಫ್ ಅನ್ನೋದು ಜಸ್ಟ್ ನಂಬರ್. ಇವನು ಎಲ್ಲೆಲ್ಲ ಆಕ್ಸಿಡೆಂಟ್ ಆಗಿರುತ್ತೋ ಅಲ್ಲಿಗೆಲ್ಲ ಫ್ಲೈಟ್ ಅಲ್ಲಿ ಹೋಗ್ಬಿಟ್ಟು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾನೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಪ್ಲೇನ್ ಕ್ರಾಶ್ ಆಗುತ್ತೆ.